ನಮಸ್ಕಾರ ರೈತ ಬಂದವ್ರೆ. ನಾವು ಇವತ್ತು ಅಫಜಲ್ಪುರ ತಾಲೂಕಿನ ಬೋಸ್ಕ ಗ್ರಾಮದ ಶ್ರೀ ಹೊನ್ನಪ್ಪ ಮಾಷಾಳ್ ಅವರ ಒಂದು ಹೊಲಕ್ಕೆ ಬಂದಿದ್ದೀವಿ. ಇವರು ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಈ ತಳಿ ಬಂದು ಅರ್ಣಿಮಾ ತಳಿಯಾಗಿದೆ. ಇದು 2 ಎಕರೆ ಅವರು ಒಣ ಮೆಣಸಿನಕಾಯಿ ಮಾಡಿದ್ದಾರೆ. ಈ ಮುಂಚೆಯಿಂದ ಕೂಡ ನಾವು ಹೇಳಿರ್ತಕ್ಕಂಥ ಒಂದು ಗೊಬ್ಬರದ ಪ್ರಮಾಣ ಮತ್ತು ಸಿಂಪರಣಾ ಕ್ರಮಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ನೀವು ಸಾಲಿಂದ ನೋಡ್ಬೋದು, ಯಾವುದೇ ರೀತಿಯ ವೈರಸ್ ಗಿಡಗಳು ಇಲ್ಲಿಲ್ಲ. ಆಮೇಲೆ ಇದು ಕಡಿಮೆ ಅವಧಿಯಲ್ಲಿ ಪೂರ್ತಿ ಸೆಟ್ಟಿಂಗ್ ಆಗಿದೆ. ನೀವು ನೋಡ್ಬೋದು, ಈ ಸಾಲಿಂದ ಒಂದು ವಿಡಿಯೋ ತೋರಿಸ್ತಾ ಇದೀವಲ್ಲ, ಯಾವ ತರ ಕಾಯಿ ಸೆಟ್ಟಿಂಗ್ ಆಗಿದೆ. ಕಾಯಿ ಸೆಟ್ಟಿಂಗ್ ಆಗೋದ್ರ ಜೊತೆಗೆ ಕಾಯಿ ಗಾತ್ರ ಯಾವ ಟೈಪ್ ಬಂದಿದೆ ಅಂದ್ರೆ ಇದಕ್ಕೆ 2 ನಾರ್ಮಲ್ ಆಗಿ ಮೆಣಸಿನಕಾಯಿ ವೇಟ್ ಇದು ಒಂದೇ ಕಾಯಲ್ಲಿ ಬರ್ತದೆ. ಅಷ್ಟು ಒಂದು ವೇಟ್ ಕೂಡ ಬಂದಿದೆ. ಮುಖ್ಯವಾಗಿ ಇದನ್ನು ನೀವು ಗಮನಿಸಬೇಕು. ಕಾಯಿ ಸಂಖ್ಯೆ ಹೆಚ್ಚಾಗೋದ್ರ ಜೊತೆಗೆ ಕಾಯಿ ವೇಟ್ ಕೂಡ ಬರಬೇಕು. ನೀವು ವೇಟ್ ಬರ್ಬೇಕಂದ್ರೆ ಅದಕ್ಕೆ ಒಂದು ಸಮ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಮತ್ತೆ ಕ್ಯಾಲ್ಸಿಯಂ ಮತ್ತೆ ಬೋರಾನ್ ಇವು ಒಂದು ಸಮ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಈ ರೀತಿ ವೇಟ್ ಮತ್ತೆ ಶೈನಿಂಗ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಿ, ಈ 2 ಪ್ಲಾಟ್ ಮಾಡಿದ್ರೆ ಅವ್ರಿಗೆ 2 ಪ್ಲಾಟ್ ಅಲ್ಲಿ ಕೂಡ ಒಂದು ಉತ್ತಮವಾದ ಒಂದು ಬೆಳೆ ಬಂದಿದೆ. ಇವರೇ ಶ್ರೀ ಹೊನ್ನಪ್ಪ ಮಾಷಾಳ್ ಅವರು. ಸ್ವಲ್ಪ ಏನಾದ್ರೆ ಥ್ರಿಪ್ಸ್ ಸಂಖ್ಯೆ ಸ್ವಲ್ಪ ಈಗ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸರಿಯಾದ ಸಿಂಪರಣಾ ಕ್ರಮಗಳನ್ನು ಅವ್ರಿಗೆ ಅನುಸರಿಸಕ್ಕೆ ಹೇಳ್ತೀವಿ. ಆಮೇಲೆ ಈ ಸಮಯದಲ್ಲಿ ನಿಮ್ಗೆ ಒಂದು ಬೂದಿ ರೋಗದ ಸಂಖ್ಯೆ ಜಾಸ್ತಿ. ಬೂದಿ ರೋಗ ಮುಖ್ಯವಾಗಿ ನೀವು ಕಂಟ್ರೋಲ್ ಮಾಡಬೇಕು. ಬೂದಿ ರೋಗ ಬಂದ್ರೆ ಅದು ಮತ್ತೆ ರಿಕವರಿ ಮಾಡೋದು ತುಂಬಾನೇ ಕಷ್ಟ. ಈಗ ನೋಡ್ಬೋದು, ಈ ಸಾಲಲ್ಲಿ ಮೊದಲನೇ ಒಂದು ಲೇಯರ್ ಸೆಟ್ ಆಗಿದೆ. ಈ ತರ ಲೇಯರ್ ಸೆಟ್ ಆಯ್ತು ಅಂದ್ರೆ ಒಂದು ಲೇಯರ್ ಇಂದ ನಿಮ್ಗೆ 8 ರಿಂದ 9 ಕ್ವಿಂಟಲ್ ಕಾಯಿ ಬರ್ತದೆ. ಇದಾದ್ಮೇಲೆ ನಾವು ಮತ್ತೆ ಬೆಳವಣಿಗೆ ಆಗೋದಕ್ಕೆ ನಾವು ಗೊಬ್ಬರ ಕೊಡಬೇಕು. ಬೆಳವಣಿಗೆ ಆದ ಮತ್ತೆ ಸೆಟ್ಟಿಂಗ್ ತಗೋಬೇಕು. ಈ ರೀತಿಯಾಗಿ 3 ಹಂತದ ಒಂದು ಸೆಟ್ಟಿಂಗ್ ಅಂತ ತಗೊಂಡ್ರೆ ನಮ್ಗೆ 25 ಕ್ವಿಂಟಲ್ ಇಂದ 30 ಕ್ವಿಂಟಲ್ ನಾವು ಇಳುವರಿಯನ್ನ ಪಡ್ಕೋಬಹುದು. ಬಹಳಷ್ಟು ರೈತರು ಏನ್ ಮಾಡ್ತಾರೆ, ಗೊಬ್ಬರ ಕೊಡಬೇಕು ಅಂದ್ರೆ ಅವಾಗ 1-2 ಚೀಲ, ಇವಾಗ 1-2 ಚೀಲ ಈ ತರ ಕೊಡ್ತಾರೆ. ಆ ತರ ಕೊಟ್ರೆ ನಿಮ್ಗೆ ಇಳುವರಿಯಲ್ಲಿ ಬರಲ್ಲ. ಗೊಬ್ಬರ ಯಾವ ರೀತಿ ಕೊಡ್ಬೇಕಂದ್ರೆ ಫಸ್ಟ್ 15 ರಿಂದ 25 ದಿನದೊಳಗಾಗಿ ಪೂರ್ಣ ಪ್ರಮಾಣದ ಗೊಬ್ಬರ ಕೊಡಬೇಕು. ಇದು ಬೆಳವಣಿಗೆ ಹಂತವನ್ನ ಕವರ್ ಮಾಡ್ತದೆ. ಮತ್ತೆ 2ನೇ ಗೊಬ್ಬರ ಮೊದಲನೇ ಒಂದು ಕಟಿಂಗ್ ಮುಗಿದ್ಮೇಲೆ ಕೊಡ್ಬೇಕು. 3ನೇ ಗೊಬ್ಬರ 2ನೇ ಕಟಿಂಗ್ ಆದ್ಮೇಲೆ ಕೊಡ್ಬೇಕು. 4ನೇ ಗೊಬ್ಬರ ಒಂದು ಕೊನೆಯ ಹಂತದಲ್ಲಿ ಕೊಟ್ಟಾಗ ನೀವು ಕರೆಕ್ಟ್ ಆಗಿ 3 ಕಟಿಂಗ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಳುವರಿ ಏನಂದ್ರೆ 25 ರಿಂದ 30 ಕ್ವಿಂಟಲ್ ನಿಮ್ಗೆ ಬರ್ತದೆ. ಆಮೇಲೆ ಇದ್ರಾಗ ಮುಖ್ಯವಾಗಿ ಮ್ಯಾನೇಜ್ ಮಾಡ್ಬೇಕಾಗಿರೋದು ಅಂತಂದ್ರೆ ವೈರಸ್ ಮ್ಯಾನೇಜ್ ಮಾಡ್ಬೇಕು ಅಂತಂದ್ರೆ ನೀವು ಅದರದ್ದೇ ಆದಂತ ಸಿಂಪರಣಾ ಕ್ರಮಗಳು ಅದಾವೆ. ನೀವು ಬಹಳಷ್ಟು ಗ್ಯಾಪ್ ಮಾಡಿದ್ರೆ ಅಂದ್ರೆ ವೈರಸ್ ಅಟ್ಯಾಕ್ ಆಯ್ತಂದ್ರೆ ಮತ್ತೆ ರಿಕವರಿ ಆಗೋದಿಲ್ಲ. ಈ ರೀತಿ ನಿಮಗೆ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಮಾಹಿತಿಯನ್ನು ಬೇಕಾದ್ರೆ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ, ಕಲಬುರಗಿ ರಾಮ ಮಂದಿರ ಸರ್ಕಲ್ ನೀವು ಸಂಪರ್ಕಿಸಬಹುದು.